ನಮಸ್ಕಾರ ಗೆಳೆಯರೆ, ರೈತೋದ್ಯಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರತಿಯೊಬ್ಬ ರೈತರು ಕೂಡ ರೈತೋದ್ಯಮಿ ಆಗಬೇಕೆನ್ನುವುದೇ ನಮ್ಮ ಸಂಕಲ್ಪದಿಂದ ಈ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಿದ್ದೇನೆ. ಈ ಚಾನಲನ್ನು ಪ್ರೋತ್ಸಾಹಿಸಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ನಿರಂತರವಾಗಿ ರೈತರಿಗೋಸ್ಕರ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಸ್ನೇಹಿತರೆ, ಬದಲಾವಣೆ ಪ್ರಕೃತಿ ನಿಯಮ. ನಾವು ಪ್ರಕೃತಿ ಕಲಿಸುವ ಪಾಠದೊಂದಿಗೆ ನಿರಂತರವಾಗಿ ಕಲಿಯುತ್ತಾ ಬದಲಾವಣೆ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ನಮ್ಮ ಬದುಕು ನಿಂತ ನೀರಾಗುತ್ತದೆ. ಹಿಂದಿನ ಕಾಲದಲ್ಲಿ ಕೃಷಿಯ ಕೆಲಸಕ್ಕೆ ಎತ್ತುಗಳು ಸಹಾಯಕವಾಗಿದ್ದವು. ಆದರೆ ಇಂದು ಬದಲಾದ ಜೀವನ ಶೈಲಿಯಿಂದ ಎತ್ತುಗಳು ಮಾಯವಾಗತೊಡಗಿದ್ದಾವೆ. ಇವತ್ತಿನ ಒಂದು ಕೃಷಿ ಪದ್ಧತಿಯಲ್ಲಿ ನಾವು ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬೇಕೆಂಬುದನ್ನು ಬನ್ನಿ ನೋಡೋಣ. ಇಲ್ಲಿ ನೋಡಿ, ಈ ರೈತರು ಎತ್ತುಗಳ ಸಹಾಯವಿಲ್ಲದೆ ಈ ಒಂದು ಮಷೀನಿಂದ ತಮ್ಮ 10 ಗುಂಟೆ ಜಮೀನಿನಲ್ಲಿ ತರಕಾರಿ ಬೆಳೆಗಳನ್ನು ಬೆಳೆಯುತ್ತಿದ್ದಾರೆ. ಈ ಜಮೀನಿನಲ್ಲಿ ಕೆಲವು ಭಾಗಗಳನ್ನು ಮಾಡಿಕೊಂಡು ವಿವಿಧ ರೀತಿಯ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ಅಂದರೆ 1 ತಿಂಗಳ ಬೆಳೆ, 2 ತಿಂಗಳ ಬೆಳೆ, 3 ತಿಂಗಳ ಬೆಳೆ, ಹೀಗೆ ನಿರಂತರವಾಗಿ ಮಾರುಕಟ್ಟೆಗೆ ತರಕಾರಿಗಳನ್ನು ಮಾರಾಟ ಮಾಡಲು ಭೂಮಿ ಸಿದ್ಧತೆಯಿಂದ ಹಿಡಿದು ಮಾರಾಟದವರೆಗೆ ಇವರೇ ಗಂಡ ಹೆಂಡತಿ ಇಬ್ಬರು ಸೇರಿ ಈ 10 ಗುಂಟೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಈ 10 ಗುಂಟೆ ಜಮೀನಿನಲ್ಲಿ ಯಾವ ಹಾಗೂ ಎಷ್ಟು ಪ್ರಮಾಣದ ಬೆಳೆಯನ್ನು ಬೆಳೆಯುತ್ತಾರೆ ಹಾಗೂ ಯಾವ ರೀತಿ ಮಾರುಕಟ್ಟೆ ಮಾಡುತ್ತಾರೆ ಅನ್ನುವುದು ಬಹಳ ಮುಖ್ಯ. ಇದರಲ್ಲಿ ರಾಜಗಿರಿ, ಸಬ್ಬಸಿಗೆ, ಮೆಂತೆ, ಮೂಲಂಗಿ, ಪುಂಡಿ, ಚವಳಿ, ಟೊಮೊಟೊ, ಕೊತ್ತಂಬರಿ ಹೀಗೆ ಕಡಿಮೆ ಅವಧಿಯಲ್ಲಿ ಬೆಳೆಯುವಂಥ ಬೆಳೆಗಳನ್ನು ಮಾಡುತ್ತಿದ್ದಾರೆ. ಅಂದರೆ ಒಂದು ಬೆಳೆ ಮುಗಿಯುತ್ತಿದ್ದಂತೆ ಮತ್ತೊಂದು ಬೆಳೆ. ಹೀಗೆ ರಾತ್ರಿ ಆದ ಮೇಲೆ ಹಗಲು ಹೇಗೆ ಬರುತ್ತೋ ನಮ್ಮ ಕೃಷಿಯಲ್ಲೂ ಕೂಡ ನಿರಂತರವಾಗಿ ಫಸಲು ಬರಬೇಕು. ಅಂದಾಗ ಮಾತ್ರ ರೈತರು ಮುಂದೆ ಬರೋದಕ್ಕೆ ಸಹಾಯ ಆಗುತ್ತೆ. ಸ್ನೇಹಿತರೆ, ನಾವು ಬೆಳೆಯೋದು ಅಷ್ಟೇ ಅಲ್ಲ, ಅದನ್ನು ಮಾರುಕಟ್ಟೆ ಮಾಡಲು ಕೂಡ ನಾವು ಸಿದ್ಧರಿರಬೇಕು. ಇಲ್ಲದಿದ್ದರೆ ನಾವು ಕೃಷಿಯಲ್ಲಿ ಬದಲಾವಣೆ ಆಗಲು ಸಾಧ್ಯವಿಲ್ಲ. ಈ ಪ್ರಕೃತಿ ನಮಗೆ ಕಲಿಸುವ ಪಾಠದಿಂದ ನಾವು ಅಳುತ್ತಾ ಕೂತರೆ ಕೃಷಿಯಲ್ಲಿ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾವು ಮಾರಾಟ ಮಾಡುವುದನ್ನು ನಾವು ಕಲಿಯಬೇಕು. ಇದು ಒಂದೇ ದಿನದಲ್ಲಿ ಆಗುವ ಕೆಲಸವಲ್ಲ. ನಿರಂತರವಾಗಿ ಮಾರುಕಟ್ಟೆ ಜೊತೆ ನಾವು ಬಳಕೆ ಇಟ್ಟುಕೊಂಡಾಗ ಮಾತ್ರ ಖಂಡಿತ ಒಂದಲ್ಲ ಒಂದು ದಿನ ನಾವು ಮಾರಾಟದಲ್ಲಿ ಗೆದ್ದೇ ಗೆಲ್ಲುತ್ತೇವೆ. ನೋಡಿ, ಈ ರೈತರು ತಮ್ಮ ಜಮೀನಿನಲ್ಲಿ ನಿರಂತರ ಆದಾಯ ಬರುವ ಹಾಗೆ ಮಾಡಿಕೊಂಡಿದ್ದಾರೆ. ಬರೀ 10 ಗುಂಟೆ ಜಮೀನು ಇದ್ದರೆ ಸಾಕು, ನಾವು ಕೂಡ ಉತ್ತಮ ರೀತಿಯ ಬದುಕನ್ನು ಸಾಗಿಸಬಹುದು. ಸ್ನೇಹಿತರೆ, ಒಂದು ಕಥೆಯ ಮೂಲಕ ಪ್ರಾರಂಭಿಸೋಣ ಮುಂದೆ. ಒಬ್ಬ ಕುಂಬಾರನು ಅತ್ಯಂತ ಕುಶಲತೆಯಿಂದ ತಂಬಾಕು ಸೇದುವವರಿಗಾಗಿ ಮಣ್ಣಿನ ಚಿಲುಮೆಗಳನ್ನು ತಯಾರಿಸುತ್ತಿದ್ದನು. ಅವು ಆಕರ್ಷಣೀಯವಾಗಿದ್ದರಿಂದ ಸಂತೆಯಲ್ಲಿ ಬೇಡಿಕೆಯೂ ಸಾಕಷ್ಟು ಇರುತ್ತಿತ್ತು ಹಾಗೂ ಅವನಿಗೆ ಒಳ್ಳೆಯ ಆದಾಯವನ್ನು ತರುತ್ತಿದ್ದವು. ಒಂದು ದಿನ ಅವನು ತಾನೇ ತಯಾರಿಸಿದ ಆ ಚಿಲುಮೆಗಳನ್ನು ಒಡೆದು ಪುಡಿ ಪುಡಿ ಮಾಡತೊಡಗಿದ. ಆಗ ಅದರಲ್ಲಿ ಒಂದು ಚಿಲುಮೆ ಕೇಳಿತು, ಇಷ್ಟೊಂದು ಸುಂದರವಾದ ನಮ್ಮನ್ನು ಏಕೆ ಒಡೆಯುತ್ತಿರುವೆ? ಕುಂಬಾರ ಹೇಳಿದ, ಈಗ ನಾನು ಮನಸ್ಸು ಬದಲಾಯಿಸಿದ್ದೇನೆ. ಇನ್ನು ಮೇಲೆ ನಾನು ಚಿಲುಮೆಯ ಬದಲಾಗಿ ಮಣ್ಣಿನ ಕೊಡ ತಯಾರಿಸುವೆ. ಒಡೆದು ಮಣ್ಣಾಗಿದ್ದ ಆ ಚಿಲುಮೆ ಕುಂಬಾರನಿಗೆ ಹೇಳಿತು, ಏ ಕುಂಬಾರ, ನೀನು ಕೇವಲ ನಿನ್ನ ಮನಸ್ಸು ಬದಲಾಯಿಸಿದ್ದರಿಂದ ಇಂದು ನನ್ನ ಅದೃಷ್ಟವೇ ಬದಲಾಗಿದೆ. ಎಂಥ ಸುಮಧುರ ಕ್ಷಣವಿದು. ಹೌದಾ, ಅದು ಹೇಗೆಂದು ನನಗೆ ಅರ್ಥವಾಗಲಿಲ್ಲ, ಕುಂಬಾರ ಕೇಳಿದ. ಮಣ್ಣು ಕೃತಜ್ಞತೆಯಿಂದ ಹೇಳಿತು, ಮೊದಲು ನಾನು ಚಿಲುಮೆಯಾಗಿದ್ದಾಗ ನನ್ನೊಳಗೆ ಬರೀ ತಂಬಾಕು ತುಂಬಿರುತ್ತಿತ್ತು. ಜನ ಸೇದಲು ಆರಂಭಿಸುವ ಮುನ್ನ ಅದಕ್ಕೆ ಬೆಂಕಿ ಹಚ್ಚಿದಾಗ ತಂಬಾಕಿನ ಜೊತೆ ಸ್ವತಃ ನಾನೂ ಉರಿಯುತ್ತಿದ್ದೆ. ನನ್ನನ್ನು ಸೇದುವವರನ್ನು ಸುಡುತ್ತಿದ್ದೆ. ಹಲವರ ಅನಾರೋಗ್ಯಕ್ಕೆ ಕಾರಣವಾಗಿ ಶಾಪಕ್ಕೂ ಗುರಿಯಾಗುತ್ತಿದ್ದೆ. ಇನ್ನು ಮೇಲೆ
ನೀರು ತುಂಬಿದ ಗಡಿಗೆಯಾಗಿ ನಾನು ತಂಪಾಗಿರುತ್ತೇನೆ, ಬೇರೆಯವರನ್ನು ತಂಪಾಗಿಡುತ್ತೇನೆ. ಮೊದಲು ಕೆಲವರಿಗೆ ಮಾತ್ರ ಬೇಕಾದ ನಾನು ಈಗ ಎಲ್ಲರ ತೃಷೆ ನೀಗಿಸುವುದಕ್ಕೆ ಸಹಾಯಕನಾಗಿ ಆತ್ಮಸಂತೋಷವನ್ನು ಹೊಂದಿ ಎಲ್ಲರಿಗೂ ಬೇಕಾದ ವಸ್ತು ಆಗುತ್ತೇನೆ. ನೋಡಿ ಸ್ನೇಹಿತರೆ, ಅದೇ ಮಣ್ಣು, ಅದೇ ನೀರು, ಅದೇ ಕುಂಬಾರ. ಇಲ್ಲಿ ಏನೂ ಚೇಂಜ್ ಆಗಿಲ್ಲ. ಮಣ್ಣು ಅದೇ ಇದೆ, ನೀರು ಅದೇ, ತಯಾರಿಸುವವನು ಕುಂಬಾರನೇ. ಆದರೆ ತಯಾರಾದ ಉಪಕರಣ ಮಾತ್ರ ಬೇರೆ. ಸ್ನೇಹಿತರೆ, ನಾವು ಕೂಡ ಜಮೀನಿನಲ್ಲಿ ಯಾವುದೋ ಒಂದು ಬೆಳೆಯನ್ನು ಹಾಕ್ತೇವೆ, ಅದು ನಮಗೆ ನಷ್ಟ ಉಂಟಾದಾಗ ಅದರ ತಪ್ಪನ್ನು ನಾವು ಎತ್ತಿ ತೋರಿಸುತ್ತೇವೆ. ಸೊ ಸಂಕಲ್ಪ ಬದಲಾದರೆ ದೃಷ್ಟಿ ಬದಲಾಗುತ್ತದೆ, ದೃಷ್ಟಿ ಬದಲಾದರೆ ವಾಣಿ, ಕೃತಿ ಜೊತೆಗೆ ಸೃಷ್ಟಿಯು ಬದಲಾಗುತ್ತದೆ. ದೇವರು ಒಂದು ದಿನದಲ್ಲಿ ಎಲ್ಲರಿಗೂ ಸಮನಾಗಿ 24 ತಾಸುಗಳನ್ನೇ ಕೊಟ್ಟಿರ್ತಾನೆ. ಆದರೆ ಇಚ್ಛಾಶಕ್ತಿ ಹಾಗೂ ಕರ್ತೃತ್ವ ಶಕ್ತಿಯ ಮೇಲೆ ಭವಿಷ್ಯ ರೂಪಿಸಿಕೊಳ್ಳುವ ಆಯ್ಕೆಯನ್ನು ನಮಗೆ ಬಿಟ್ಟಿದ್ದಾನೆ. ಇಂದು ಐಷಾರಾಮಿ ಜೀವನಕ್ಕೆ ಬೇಕಾದ ಹಣ, ಸಾಧನಗಳು, ತಂತ್ರಜ್ಞಾನದ ಸೌಲಭ್ಯಗಳಿದ್ದರೂ ಒತ್ತಡಭರಿತ ತಪ್ಪು ಜೀವನ ಶೈಲಿಯಿಂದಾಗಿ ಹಲವಾರು ಜನರು ಸಂಬಂಧಗಳನ್ನು ಕಳಚಿಕೊಳ್ಳುವುದರ ಜೊತೆಗೆ ಖಿನ್ನತೆ, ಅನಾರೋಗ್ಯದಿಂದ ಕೂಡಿದವರಾಗಿ ಸಮಾಜದಿಂದ ಮಾತ್ರವಲ್ಲದೆ ಸ್ವಂತಿಕೆಯಿಂದಲೂ ದೂರಾಗುತ್ತಿದ್ದಾರೆಂದು ಮನೋವೈಜ್ಞಾನಿಕರು ಎಚ್ಚರಿಸಿದ್ದಾರೆ. ಸ್ನೇಹಿತರೆ, ಈ ಕಥೆಯಿಂದ ನಿಮಗೆ ತಿಳಿದು ಬಂದ ಅನುಭವಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ.